ನೀವು ಕರ್ಮಗಳ ಬಗ್ಗೆ ಹೇಳ್ತಾ ಇದ್ರಿ. ನಾನು ಸ್ವಲ್ಪ ಡಿಫ್ರೆಂಟ್ ಮಾಡಿ ನೋಡೋದಾದ್ರೆ ಒಂದು ಸಿಚುವೇಶನ್, ಪೂರ್ವ ಜನ್ಮದ ಕರ್ಮಗಳು ಅಂತ ಸಹಜವಾಗಿ ಧಾರ್ಮಿಕ ಗುರುಗಳು ಹೇಳ್ತಾ ಇರ್ತಾರೆ. ಮತ್ತು ಈ ಜನ್ಮ ಅಂತಾಗಲೂ ಒಂದಷ್ಟು ಕರ್ಮಗಳನ್ನು ಮಾಡಿರ್ತೀವಿ. ಈಗ ನನಗೆ ಈ ಜನ್ಮದಲ್ಲಿ ಈಗ ಹುಟ್ಟಿದ ಮೇಲೆ ನನಗೆ ಹಣದ ಸಮಸ್ಯೆ ಆಗಿದೆ ಅಂದರೆ ಆ ಪೂರ್ವ ಜನ್ಮದ ಕರ್ಮಗಳು ಕಾಡ್ತವ, ಈಗ ನಾನು ಮಾಡಿದ ತಪ್ಪುಗಳು ಕಾಡ್ತವ ಅಂತ. ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಇರ್ಬೋದು ಮೇಡಮ್. ಈಗ ಕೆಲವರು ನೋಡಿ ಈ ಜನ್ಮದಲ್ಲಿ ತುಂಬ ಒಳ್ಳೆಯವರು ಇರ್ತಾರೆ, ಹೌದು, ತುಂಬ ಒಳ್ಳೆಯವರು, ಯಾವುದು ಕೆಟ್ಟದೇ ಮಾಡ್ತಿರಲ್ಲ, ಅಂಥವ್ರಿಗೆ ಸಮಸ್ಯೆ ಇರೋದು ಪೂರ್ವಜನ್ಮದಾಗಿರುತ್ತೆ. ಕೆಲವರು ಹುಟ್ಟುತ್ತಾ ಚೆನ್ನಾಗಿರ್ತಾರೆ, ದೇ ವುಡ್ ಹ್ಯಾವ್ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾರಲ್ವ, ಅಷ್ಟು ಚೆನ್ನಾಗಿ ಹುಟ್ಟಿ ಬಂದು ಅವ್ರ ತಂದೆ ತಾಯಿ ಎಲ್ಲ ಚೆನ್ನಾಗಿ ಆಸ್ತಿವಂತರಾಗಿದ್ರೂ ಯಾವುದೋ ಒಂದು ಟೈಮಲ್ಲಿ ಅವರು ಕೆಳಕ್ಕೆ ಬಿದ್ದೋಗ್ತಾರೆ. ಸೊ ಅದಕ್ಕೆ ಈ ಜನ್ಮದ್ದು ಕೆಲವೊಂದ್ಸಲ ಕಾರಣವಾಗಿರುತ್ತೆ. ಬೇಸಿಕಲಿ ಇದರಿಂದ ಹೊರಗಡೆ ಬರ್ಬೋದು, ಎಲ್ಲರೂ ಕರ್ಮಗಳನ್ನ ಕಳ್ಕೋಬಹುದು. ಕೆಲವು ಸೂತ್ರಗಳಿದೆ, ಕರ್ಮ ದೋಷ ಮುಕ್ತಿ ಪಡ್ಕೊಳ್ಳೋ ಅಂತ ಒಂದು ಫಾರ್ಮುಲಾಸ್ ಇದೆ, ಅದನ್ನ ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ಹೊರಗಡೆ ಬರ್ಬೋದು. ರೈಟ್. ರೇಣುಕಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೇಣುಕಾ ಅವ್ರಿಗೆ. ನಮಸ್ಕಾರ ಮೇಡಮ್. ಓಕೆ ರೇಣುಕಾ ಅವರೇ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸರ್, ನಾವು ರೇಣುಕಾ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಮಾತಾಡ್ತಾ ಇದೀವಿ ಸರ್. ಎಸ್ ಮೇಡಮ್. ನಾವು ಅಫರ್ಮೇಶನ್ ಮಾಡ್ತಾ ಇದೀವಿ ಮೇಡಮ್ ಸರ್. ಓಕೆ. ಆದ್ರೆ ನಮ್ಗೇನು ಅದ್ರ ಬಗ್ಗೆ ಇದಾಗ್ತಾ ಇಲ್ಲ ಸರ್, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಮೇಡಮ್. ಸೊ ಇದು ಐ ಥಿಂಕ್ ನೀವು ಈ ವಿಡಿಯೋಸ್ ಎಲ್ಲ ನೋಡಿ, ನಮ್ಮ ಮನಿ ಈಸ್ ಹ್ಯಾಪಿನೆಸ್ ಅಂತೇಳಿ ಯೂಟ್ಯೂಬಲ್ಲಿ ಚಾನಲ್ ಇದೆ, ತುಂಬ ವೀಡಿಯೋಸ್ ಇದೆ. ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಅಫರ್ಮೇಷನ್ಸು ಟೆಕ್ನಿಕ್ಸ್ ಮಾಡಬೇಕು, ಯಾವಾಗ ವರ್ಕ್ ಆಗುತ್ತೆ ಅಂತಂತೇಳಿ. ತುಂಬ ಸಲ ನಾವು ಕನ್ಫ್ಯೂಸ್ ಮಾಡ್ಕೊಬಿಡ್ತೇವೆ. ನಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಾಗಿ ಹುಟ್ಟಿದಾಗ ಊಟ ಕೊಡ್ತೇವೆ, ಇನ್ನೂ ದೊಡ್ಡವರಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ಟೈಮ್ ಬೇಕು. ಸೊ ಅದಕ್ಕೆ ಇನ್ಕ್ಲೂಡಿಂಗ್ ಪ್ರೆಗ್ನೆಂಟ್ ಆದಮೇಲೆ 9 ತಿಂಗಳು ಬೇಕಲ್ವಾ ಒಳ್ಳೆ ಮಗು ಆಚೆಗೆ ಬರಬೇಕು ಅಂತಂದರೆ, ಆರೋಗ್ಯವಾಗಿರೋ ಮಗು. LKG ಹಾಕಿದ್ದೀವಿ ಅಷ್ಟೇ ಮಕ್ಕಳನ್ನ, ತುಂಬ ಎಷ್ಟು ಸಮಯ ಓದಬೇಕಲ್ವ MBBS ಕಂಪ್ಲೀಟ್ ಮಾಡೋದಕ್ಕೆ, ಅಥವಾ ಲಾ ಕಂಪ್ಲೀಟ್ ಮಾಡೋದಕ್ಕೋ, ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋದಕ್ಕೋ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಮಾ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ಅ ರಿಸಲ್ಟ್ ಜಸ್ಟ್ ರೈಟ್ ದೇರ್. ಸೊ ಹಾಗೆ ಮಾಡಿ ತುಂಬ ಜನ ದುಡ್ಡು ಕಳ್ಕೊಂಡಿರೋರು ಇರ್ತಾರೆ, ದಿಢೀರ್ನೆ ಶ್ರೀಮಂತರಾಗಬೇಕು ಅಂತಂತೇಳಿ. ಸೊ ವೆಯ್ಟ್ ಪೇಷೆಂಟ್ಲಿ, ಪ್ಲೀಸ್ ಡೂ ಇಟ್, ಆ್ಯಂಡ್ ಡೆಫಿನೆಟ್ಲಿ ಇಫ್ ನಾಟ್ ಟುಡೇ ಟುಮಾರೋ ಡೆಫಿನೆಟ್ಲಿ ನಾವೆಲ್ಲರೂ ಶ್ರೀಮಂತರಾಗ್ತೇವೆ, ನಿಮ್ಗೆ ದುಡ್ಡು ಬರುತ್ತೆ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.